ಆರ್ಎಸ್ಎಸ್ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಬಹುದಿನಗಳ ಬಳಿಕ ಸಂಘದ ಕಚೇರಿಗೆ ನರೇಂದ್ರ ಮೋದಿ ಅವರು ವಿಸಿಟ್ ಹಾಕಿದ್ದಾರೆ. ಯುಗಾದಿಯ ಗುಡಿಪಾಡುವ ಸಂಭ್ರಮ ಆಚರಣೆ, ಹಿಂದೂ ಹೊಸ ವರ್ಷದ ಆರಂಭವಾದ ಗುಡಿಪಾಡುವ, ಮಹಾರಾಷ್ಟ್ರದ ನಾಗ್ಪುರದಲ್ಲಿ ವಿಶೇಷ ಸಮಾರಂಭ. ಮೋಹನ್ ಭಾಗವತ್ ಉಪಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗಿದ್ದಾರೆ. ರೇಷಿಮ್ ಭಾಗ್ನಲ್ಲಿರುವಂತಹ ಸ್ಮೃತಿ ಮಂದಿರದಲ್ಲಿ ಸಮಾರಂಭ. ನಾಗ್ಪುರದ ರೇಷಿಮ್ ಬಾಗ್ನಲ್ಲಿರುವಂತಹ ಆರ್ಎಸ್ಎಸ್ ಕಚೇರಿ, ಆರ್ಎಸ್ಎಸ್ನ ಆಡಳಿತ ಕೇಂದ್ರ ಕಚೇರಿ ಸ್ಮೃತಿ ಮಂದಿರ. ಆರ್ಎಸ್ಎಸ್ ಸಂಸ್ಥಾಪಕರ ಸ್ಮಾರಕಗಳಿಗೆ ನಮೋ ನಮನ. ಆರ್ಎಸ್ಎಸ್ ಸಂಸ್ಥಾಪಕ ಕೇಶವ್ ಬಲಿರಾಮ್ ಹೆಡ್ಗೇವಾರ್, ಎರಡನೇ ಸರಸಂಘ ಚಾಲಕ MS ಗೋಲ್ವಾಲರ್, ಆ ಇಬ್ಬರು ಸ್ಮಾರಕಗಳಿಗೆ ನಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ. ಮತ್ತೊಂದು ದಾಖಲೆ ಬರೆದ ಪ್ರಧಾನಿ ನರೇಂದ್ರ ಮೋದಿ ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡುತ್ತಿರುವಂತಹ ಮೊದಲ ಪ್ರಧಾನಿ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ಈಗ ಆರ್ಎಸ್ಎಸ್ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಯುಗಾದಿ ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ, ಜೊತೆಗೆ ಬಹುದಿನಗಳ ಬಳಿಕ ಸಂಘದ ಕಚೇರಿಗೆ ಭೇಟಿ ಕೊಟ್ಟಿರುವಂಥದ್ದು. ಯುಗಾದಿಯ ಗುಡಿಪಾಡುವ ಸಂಭ್ರಮ ಆಚರಣೆ. ಗುಡಿಪಾಡುವ, ಹಿಂದೂ ಹೊಸ ವರ್ಷದ ಆರಂಭವಾದ ಗುಡಿಪಾಡುವ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇವತ್ತು ಒಂದು ವಿಶೇಷ ಸಮಾರಂಭ ಕೂಡ ಇದೆ. ಮೋಹನ್ ಭಾಗವತ್ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಸಭೆ ಸಮಾರಂಭ ನಡೀತಾ ಇರುವಂತಹದ್ದು. ರೇಷಿಮ್ ಭಾಗದಲ್ಲಿರುವಂತಹ ಆರ್ಎಸ್ಎಸ್ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ನ ಆಡಳಿತ ಕೇಂದ್ರ ಕಚೇರಿ ಸ್ಮೃತಿ, ಆರ್ಎಸ್ಎಸ್ ಸಂಸ್ಥಾಪಕರ ಸ್ಮಾರಕಗಳಿಗೆ ಅವರು ಹೂಗುಚ್ಛವನ್ನು ಹಾಕಿ ನಮಸ್ಕಾರ ಮಾಡ್ತಿರುವಂತಹದ್ದು. ಎರಡನೇ ಸರಸಂಘ ಚಾಲಕ MS, ಈ ಇಬ್ಬರ ಸ್ಮಾರಕಗಳಿಗೆ ನಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಆರ್ಎಸ್ಎಸ್ ಮುಖ್ಯ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಟ್ಟಿರುವಂತಹದ್ದು. ಬಹುದಿನಗಳ ಬಳಿಕ ಸಂಘದ ಕಚೇರಿಗೆ ವಿಸಿಟ್ ಹಾಕಿರುವಂತಹದ್ದು. ಯುಗಾದಿಯ ಗುಡಿಪಾಡುವ ಸಂಭ್ರಮ ಆಚರಣೆ. ಯುಗಾದಿಯ ಗುಡಿಪಾಡುವ, ಹಿಂದೂ ಹೊಸ ವರ್ಷದ ಆರಂಭದ ಗುಡಿಪಾಡುವ, ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಒಂದು ವಿಶೇಷ ಸಮಾರಂಭ ಕೂಡ ಇದೆ. ಆ ಸಮಾರಂಭಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಟ್ಟಿರುವಂತಹದ್ದು. ರೇಷಿಮ್ ಬಾಗ್ನಲ್ಲಿರುವಂತಹ ಸ್ಮೃತಿ ಮಂದಿರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಟ್ಟಿರುವಂಥದ್ದು. ಆರ್ಎಸ್ಎಸ್ ಸಂಚಾಲಕರು ಎಲ್ಲರೂ ಕೂಡ, ಮೋಹನ್ ಭಾಗವತ್ ಅವರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು. ಆರ್ಎಸ್ಎಸ್ ಸಂಸ್ಥಾಪಕರ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಎರಡನೇ ಸರಸಂಘ ಚಾಲಕ MS ಗೋಲ್ವಾಲ್ಕರ್, ಈ ಇಬ್ಬರ ಸ್ಮಾರಕಗಳಿಗೆ ನಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಆರ್ಎಸ್ಎಸ್ ಮುಖ್ಯ ಕಚೇರಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಟ್ಟಿರುವಂಥದ್ದು.